ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಅದಕ್ಕೆ ಇವತ್ತು ನಮಗೆ ವಿಜಯ ಪ್ರಾಪ್ತಿಯಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ, ಕುತಂತ್ರಿಗಳ ಹುನ್ನಾರ ಎಲ್ಲವೂ ಕೂಡ ಬಯಲಾಗ್ಬಿಟ್ಟಿದೆ. ಧರ್ಮ ದ್ರೋಹಿಗಳ ವಿರುದ್ಧ ನಿಮ್ಮ ಪವರ್ ಟಿವಿಯ ವರದಿಗೆ ಇದೀಗ ವ್ಯಾಪಕ ಶ್ಲಾಘನೆ ಲಭಿಸಿದೆ. ಯಾಕಂತ ಹೇಳಿದ್ರೆ ಯಾರೂ ಕೂಡ ಧರ್ಮದ ಪರವಾಗಿ ನಿಲ್ಲದ ಸಮಯದಲ್ಲಿ ನಿಮ್ಮ ಪವರ್ ಟಿವಿ ಧರ್ಮ ಮತ್ತು ನ್ಯಾಯದ ಪರವಾಗಿ ನಿಂತುಕೊಂಡಿದ್ದರ ಪ್ರತಿಫಲ ಇದೀಗ ಹೊರಗೆ ಬರ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ, ಕುತಂತ್ರಿಗಳಿಂದ ಎಲ್ಲವೂ ಕೂಡ ಇದೀಗ ಬಯಲಾಗ್ಬಿಟ್ಟಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದೆ ನಿಮ್ಮ ಪವರ್ ಟಿವಿ. ಕಳೆದ 2 ವರ್ಷಗಳಿಂದಲೂ ಕೂಡ ಧರ್ಮಸ್ಥಳ ಪರ ನಿರಂತರವಾಗಿ ನಾವು ವರದಿಯನ್ನ ಬಿತ್ತರಿಸಿದ್ವಿ. ಎಲ್ಲ ಷಡ್ಯಂತ್ರ, ಟೀಕೆ, ಕುತಂತ್ರಗಳನ್ನ ನಿಮ್ಮ ಪವರ್ ಟಿವಿ ಮೆಟ್ಟಿ ನಿಲ್ತು ಧರ್ಮಸ್ಥಳ ಪರ ಮೊದಲಿನಿಂದಲೂ ಕೂಡ ಹೆಬ್ಬಂಡೆ ಅಂತೆ ನಿಂತದ್ದೇ ಪವರ್ ಟಿವಿ. ನಮಗೆ ಹೆಮ್ಮೆ ಇದೆ, ಇದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ವಿರುದ್ಧ ಸತ್ಯಾನ್ವೇಷಣೆಯ ವರದಿಯನ್ನ ಮಾಡಿದ್ವಿ ನಿರಂತರವಾಗಿ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಸರ್ ನಿರಂತರ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ರು. ಪವರ್ಫುಲ್ ವರದಿಗೆ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಭಾರೀ ಬೆಂಬಲವನ್ನ ನೀಡಿದ್ದಾರೆ. ಪವರ್ ಟಿವಿ ವರದಿಗೆ ಗಣ್ಯರು, ಸೆಲೆಬ್ರಿಟಿಗಳು, ನಾಡಿನೆಲ್ಲೆಡೆ ಭಕ್ತರು ಶ್ಲಾಘನೆಯನ್ನ ನೀಡ್ತಾ ಇದ್ದಾರೆ. ಇನ್ನು ನಮ್ಮ ಈ ವರದಿಗೆ, ನಮ್ಮ ಈ ಹೋರಾಟಕ್ಕೆ ರಾಜಕೀಯ ಮುಖಂಡರು, ಧುರೀಣರು ನಮಗೆ ಪ್ರಶಂಸೆಯನ್ನ ನೀಡಿದ್ದಾರೆ. ಬನ್ನಿ ಅವರು ಏನೇನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಒಳ್ಳೆ ಕೆಲಸ ಮಾಡಿದ್ದೀರಾ, ಸತ್ಯವನ್ನ ಜನಗಳ ಮುಂದೆ ಇಟ್ಟಿದ್ದೀರಾ. ನಿಮ್ಮ ಚಾನಲ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನು ಸತ್ಯ ಸಂಗತಿ, ತಿಮಿಂಗ್ಲ ಈಗ ಕೆರೆ ಮೀನು, ಕುಂಟೆ ಮೀನೆಲ್ಲ ಹಿಡಿದಿದ್ದೀರಾ. ತಿಮಿಂಗ್ಲ ಯಾರು ಅಂತ ನೀವು ತೋರಿಸ್ತಾರೆ, ಅದು ಒಳ್ಳೇದು ಅಂತ ನಾನು ಪವರ್ ಟಿವಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಆರಂಭದ ದಿನಗಳಿಂದ ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಅವರು ಇದರ ಸತ್ಯಾಸತ್ಯತೆ ಎಲ್ಲ ವಿಷಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬಯಲು ಮಾಡಿದ್ದಾರೆ. ಅವರ ರಿಪೋರ್ಟಿನ ಕಾರಣಕ್ಕೆ ಸಾಕಷ್ಟು ಹೊಸ ಸಂಗತಿಗಳು ಜನಮಾನಸಕ್ಕೆ ಗೊತ್ತಾಯಿತು. ನಾನು ಹಾಗಾಗಿ ಅವರ ಇಡೀ ತಂಡವನ್ನ, ಪವರ್ ಟಿವಿಯನ್ನ ಅಭಿನಂದಿಸ್ತೇನೆ. ರಾಜ್ಯದ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸುವುದರಲ್ಲಿ ಪವರ್ ಟಿವಿ ತನ್ನದೇ ಒಂದು ಒಳ್ಳೆಯ ಪಾತ್ರವನ್ನು ಇವತ್ತು ನಿರ್ವಹಿಸಿದೆ. ಒಂದು ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಒಂದು ಪತ್ರಿಕಾ ರಂಗ ಪವರ್ ಟಿವಿ ಮಾಡಿರುವಂತದ್ದು. ಯಾಕೆಂದ್ರೆ ಸುಜಾತ ಭಟ್ಟಿಗೆ ಮಗಳಿಲ್ಲ ಅನ್ನುವಂಥದ್ದು, ಸುಜಾತ ಭಟ್ಟಿ ಎಲ್ಲೆಲ್ಲಿ ಹೋಗಿದ್ರು ಅನ್ನುವಂಥದ್ದು, ಇವೆಲ್ಲ ಸಂಗತಿಗಳನ್ನ ಸರ್ಕಾರ ಮಾಡಬೇಕಾಗಿತ್ತು, ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಅದನ್ನು ಮಾಡಿದರೆ ಇವತ್ತು ಪವರ್ ಟಿವಿ ಮಾಡಿ ಸರ್ಕಾರದ ಕಣ್ಣನ್ನು ಕೂಡ ತೆರೆಸಿದೆ, ಜನರಿಗೂ ಕೂಡ ಹೊಸ ಸಂಗತಿಯನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡಿದೆ. ಪವರ್ ಟಿವಿ ನಾನು ನೋಡಿದ್ದೀನಿ, ಎಲ್ಲ ಮಾಧ್ಯಮಗಳಿಗಿಂತಲೂ ಹೆಚ್ಚು ಹೋರಾಟ ಮಾಡಿದ್ದು ಪವರ್ ಟಿವಿ. ಇನ್ನು ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ನಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅದನ್ನು ಕೂಡ ತೋರಿಸ್ತೀವಿ. ಧರ್ಮಸ್ಥಳದ ಷಡ್ಯಂತ್ರ ಮೊದಲ ಭೇದನ ಮಾಡಿದಂಥ ಯಾವ್ದಾದ್ರು ಟಿವಿ ಅಂದ್ರೆ ಪವರ್ ಟಿವಿ ಅಂದ್ರೆ ಒಂದು ಧರ್ಮಸ್ಥಳಿಗೆ ಒಂದು ಪವರ್ ಬಂದಂಗೆ ಆಗಿದೆ. ರಾಕೇಶ್ ಶೆಟ್ರ ತನ್ನ ಬುದ್ಧಿ, ತಮ್ಮ ಶಕ್ತಿ, ತಮ್ಮ ಎನರ್ಜಿ ಪೂರ್ಣ ರೂಪೇಣ ಧರ್ಮಸ್ಥಳಿಗೆ ಸಮರ್ಪಿತ ಅಣ್ಣಪ್ಪ ಮತ್ತು ಮಂಜುನಾಥಿಗೆ ಅರ್ಪಿಸಿದ್ರು. ಮತ್ತು ಅಷ್ಟ ಅಲ್ಲ, ಒಂದು ಭೀಷ್ಮ ಪ್ರತಿಜ್ಞೆ ಯಾವ ರೀತಿಯಲ್ಲಿ ಭೀಷ್ಮ ಪಿತಾಮಹನ ಜೀವನದಾಗ ಮದುವೆ ಮಾಡ್ಕೊಂಡಂತ ಒಂದು ಪ್ರತಿಜ್ಞೆ ಮಾಡಿದ್ರ, ಅದೇ ರೀತಿಯಲ್ಲಿ ಪವರ್ ಟಿವಿ ಮಾಲಕರಾದಂಥ ರಾಕೇಶ್ ಶೆಟ್ಟರ್ ಎಷ್ಟೋ ತನಕ ಇದು ನಿವಾರಣೆ ಮಂಜುನಾಥ್ ಗುಡಿ ಕಾಲು ಹಚ್ಚದಂತೆ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ರೆ ಅವರ ಕೆಲಸ, ಅವ್ರ ಪ್ರತಿಜ್ಞೆಯಾದ ಒಂದು ಸಫಲತಾ ಈ ಕಂಡು ಬರ್ತಾ ಇದೆ. ಸತತವಾಗಿ ಸೌಜನ್ಯ ವಿಚಾರವಾಗಿ ಇವತ್ತು ಪವರ್ ಟಿವಿ ಅವರು, ಪವರ್ ಟಿವಿ ಸಿಬ್ಬಂದಿಗಳು ನೇರವಾಗಿ ಲೈವ್ ಮುಖಾಂತರ ನಮಗೆ ಸತ್ಯತೆಯನ್ನು ನಮಗೆ ತೋರಿಸಿಕೊಟ್ಟಂಥ ಪ್ರಥಮ ಒಂದು ಏನಾದರೂ ಚಾನಲ್ ಇದ್ದರೆ ಅದು ನಮ್ಮ ಪವರ್ ಟಿವಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂತ ಹೇಳಿದರೆ ಇವತ್ತು ಕೊಡುವಂಥ ವಿಚಾರಗಳು, ಆಗುವಂಥ ವಿಚಾರಗಳೇನಿದೆಯಲ್ಲ ಅದೆಲ್ಲ ನಮ್ಮ ಪವರ್ ಟಿವಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ನನ್ನ ಕಡೆಯಿಂದ ಮತ್ತು ನಮ್ಮ ಕೊಪ್ಪಳ ಜನತೆ ಕಡೆಯಿಂದ ಕೃತಜ್ಞತೆ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. 2 ವರ್ಷಗಳಿಂದ ಈ ಧರ್ಮಸ್ಥಳದ ಬಗ್ಗೆ ಕೆಲವೊಂದಿಷ್ಟು ಜನ ಅಪಪ್ರಚಾರ ಮಾಡಿ ಒಂದು ಯೂಟ್ಯೂಬರು ಮತ್ತು ನಾವು ಇದು ಅಂತಂದು ಏನು ಅಪಪ್ರಚಾರ ಮಾಡ್ತಿದ್ರು. ಆದರೆ ಇದ್ರ ಸತತ 2 ವರ್ಷ ಪವರ್ ಟಿವಿಯಲ್ಲಿ ಇದ್ರ ಬಗ್ಗೆ ಸುದ್ದಿ ಮಾಡ್ತೀವಿ. ಆಮೇಲೆ ಸರ್ಕಾರದಿಂದ SIT ತನಿಖೆ ಕೊಡ್ತೀವಿ. ಇವತ್ತು ಧರ್ಮಸ್ಥಳದ ಯಾವುದೇ ಒಂದು ತಪ್ಪಿಲ್ಲ ಅಂತ ಒಂದು ಸುದ್ದಿ ಮಾಡ್ತಕ್ಕಂಥ ಪವರ್ ಟಿವಿಗೆ ಬಂದ ಜಯ ಮತ್ತು ಪವರ್ ಟಿವಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಇದು ಧರ್ಮಕ್ಕೆ ಸಿಕ್ಕ ಜಯ, ಇದು ಪವರ್ ಟಿವಿ ಸಿಕ್ಕಂಥ ಜಯ. 2 ವರ್ಷದಿಂದ ಪವರ್ ಟಿವಿ ಅವರು ಈ ತನಿಖೆಯನ್ನು ಮಾಡ್ತಾಯಿದ್ರು.
ಸತ್ಯಾಸತ್ಯತೆಗಳನ್ನು ಸೌಜನ್ಯ ಕೇಸಿನ ಬಗ್ಗೆ ಸತ್ಯಾಸತ್ಯಗಳನ್ನು ತಿಳ್ಕೊಳ್ಬೇಕಾಗಿತ್ತು. ಆದರೆ ಧರ್ಮಸ್ಥಳದಿಂದ ಅಪಪ್ರಚಾರ ಮಾಡ್ತಿದ್ದ ಯೂಟ್ಯೂಬರ್ನಲ್ಲಾಗಲಿ ಯಾರೋ ಅಪಪ್ರಚಾರ ಮಾಡಿದ್ರು, ಹೆಗಡೆ ಅವ್ರ ಮೇಲೆ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ಅಪಪ್ರಚಾರ ಮಾಡಿದರು. ಆದರೆ ಪವರ್ ಟಿ ವಿಯವರು ಒಳ್ಳೆಯ ಇದನ್ನು ಮಾಡಿದ್ದಾರೆ, ನಮಗೆಲ್ಲ ಸತ್ಯಾಸತ್ಯ ತಿಳ್ಕೊಬೇಕಂತೇಳಿ. ಆದರೆ ಅವರು ಮಾಡಿದ್ದಂಥ ಎಲ್ಲ ಕೆಲಸಗಳು ಉತ್ತಮವಾಗಿ, ಅವರಿಗೆ ನನ್ನ ಪರವಾಗಿ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನನ್ನ ಧನ್ಯವಾದಗಳು. ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ ಬಗ್ಗೆ ಟಾರ್ಗೆಟ್ ಮಾಡೋದಾಗಲಿ ಅಥವಾ ಅಪಪ್ರಚಾರ ಮಾಡೋದಾಗಲಿ ಅಂಥದ್ದು ನಡೆದಿದೆ ಅಂತಕ್ಕಂಥದ್ದು ಮುಂಚೆಯಿಂದನೇ ಪವರ್ ಟಿ ವಿಯವರು ಸೂಕ್ಷ್ಮವಾಗಿ ರಾಜ್ಯದ ಜನತೆಗೆ ಅದರ ಬಗ್ಗೆ ಅರಿವು ಕೊಡಿಸ್ತಾ ಇದ್ದರು. ಅದು ಎಲ್ಲೋ ಒಂದು ಕಡೆ ಇವತ್ತು ಗಣೇಶ ಚತುರ್ಥಿಯಲ್ಲಿ ಅದು ಪವರ್ ಟಿ ವಿಯವರು ಹೇಳಿದ್ದು ನಿಜ ಆಗಿದೆ ಅಂತಕ್ಕಂಥದ್ದು ಭಾಳ ಅಭಿಮಾನಪೂರ್ವಕವಾಗಿ ಸಮಸ್ತ ಎಲ್ಲ ಪವರ್ ಟಿ ವಿಯ ಮಾಧ್ಯಮದವರಿಗೆ ನಮ್ಮೆಲ್ಲ ಗಣೇಶ ಭಕ್ತರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪವರ್ ಟಿವಿ ಧರ್ಮವನ್ನು ಎತ್ತಿಡಿಯುವಂತಹ ಕೆಲಸವನ್ನು ಮಾಡಿತು. ನಿರಂತರವಾಗಿ 2 ವರ್ಷದಿಂದ ಪವರ್ ಟಿವಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾನೆ ಇದೆ. ಧರ್ಮಸ್ಥಳದ ಮೇಲೆ ಮಾಡಿರ್ತಕ್ಕಂತಹ ಆರೋಪ ಏನಿದೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪ. ಈ ಬುರ್ಡೆ ಗ್ಯಾಂಗ್ ಕಥೆಗಳನ್ನು ಕಟ್ಟಿ ಇಲ್ಲಸಲ್ಲದ ಆರೋಪವನ್ನು ಮಾಡಿತ್ತು. ಇದೀಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ನೀವು 2 ವರ್ಷದಿಂದ ನೋಡ್ತಾ ಇರ್ಬೋದು ಪವರ್ ಟಿವಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು. ಈ ಪವರ್ ಟಿವಿ ವರದಿ ಬಗ್ಗೆ ನೀವು ಫಸ್ಟ್ ಏನು ಹೇಳ್ತೀರಾ? ಪವರ್ ಟಿವಿ ವರದಿ ಬಗ್ಗೆ ಹೇಳಬೇಕು ಅಂದರೆ ಅದು ಸರಿಯಾಗಿ ಎಲ್ಲ ತಿಳುವಳಿಕೆ ತಗೊಂಡು ಎಲ್ಲ ಪ್ರಸಾರ ಮಾಡ್ತಾ ಇದೆ. ಅದು ಪ್ರಸಾರ ಏನು ಮಾಡಿದ್ರು ಕೂಡ ನಾವು ನಂಬೋ ಥರ ಇರುತ್ತದೆ ಅಷ್ಟೇ ಹೊರತು ಸುಮ್ಮನೆ ಯಾವ್ಯಾವುದು ಮಾಡ್ತಾ ಇಲ್ಲ ಪವರ್ ಟಿವಿ. ಇವತ್ತು ಧರ್ಮಸ್ಥಳದ ಪ್ರಸಾರದ ಬಗ್ಗೆ ಹೇಳಬೇಕು ಅಂತಂದರೆ ಅದು ಕರೆಕ್ಟಾಗಿ ಏನು ನಡೀತಿದೆಯೋ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಸುಮ್ಮನೆ ಇಲ್ಲದ್ದೆಲ್ಲ ಹೇಳೋದನ್ನೆಲ್ಲ ಯಾವುದು ತಗೊಳ್ತಾ ಇಲ್ಲ ಪವರ್ ಟಿವಿ ಅವರು. ಎಲ್ಲ ಅವರೇ ಕೂಲಂಕುಷ ಪರಿಶೀಲನೆ ಮಾಡಿ ಏನು ಸತ್ಯಾಂಶ ಏನಿದೆ ಅನ್ನೋದನ್ನು ಅವ್ರು ಪವರ್ ಟಿವಿ ಅವರು ಮಾಡಿಕೊಡ್ತಾ ಇದ್ದಾರೆ. ಈ ಪವರ್ ಟಿವಿ ನೋಡಿದ್ರೆ ಸರ್ ವರದಿಗಳನ್ನೆಲ್ಲ ನೋಡ್ತಾ ಪವರ್ ಟಿವಿ ನೋಡ್ತಾ ಇದೀವಿ. ಧರ್ಮಸ್ಥಳ ಅಂದ್ರೆ ನಮಗೆ ಮುಖ್ಯವಾಗಿ ಅದು ನೋಡ್ತಾನೆ ಇರ್ತೀವಿ. ಬಟ್ ಅದು ರಾಂಗ್. ಆ ಥರ ಧರ್ಮಸ್ಥಳ ಹೆಸರಿಟ್ಕೊಂಡು ಪ್ರಚಾರ ಮಾಡೋದು ಸರಿ ಇಲ್ಲ ಸರ್. ಅವರು ಇವರು ಮಾಡಿದ್ದು ಅವರು ಅನುಭವಿಸ್ತಾರೆ. ಅಪಪ್ರಚಾರ ಮಾಡಿದವರು ಅವ್ರ ದೇವರೇ ಶಿಕ್ಷೆ ಕೊಡ್ಲಿ. ನಮ್ದು ಕಾರ್ಮಿಕ ಸ್ಥಳ ಅಪ್ಪ ಅದು, ನಾವು ಅದನ್ನೇ ನಂಬುದು. ಆ ಸ್ಥಳದ ಹೆಸರು ಹೇಳಲ್ಲ, ನಾವು ಊಟ ಕೂತ್ಕೊಳ್ಳುವಾಗ ಸ್ಥಳ ಅಂತೀವಿ ನಾವು. ಅಷ್ಟು ಕಾರ್ಮಿಕ. ಈ ರೀತಿ ಅಪಪ್ರಚಾರ ಆಗೋದ್ರ ಬಗ್ಗೆ ತಪ್ಪು ತಪ್ಪು ತಪ್ಪು, ತುಂಬಾ ತಪ್ಪು. ಬೇಜಾರಾಗಿ ಹೋಯ್ತು ನಮ್ಗೆ, ತುಂಬಾ ಬೇಜಾರಾಯ್ತು. ನೀವೇನ್ ಹೇಳ್ತೀರಾ? ಹೌದು ರೀ, ಬಹಳ ತಪ್ಪು. ಇದೆಲ್ಲ ಸುಳ್ಳು ಅಪಪ್ರಚಾರ ಮಾಡಿರೋದು. ನಾವು ಧರ್ಮಸ್ಥಳ ದೇವ್ರನ್ನ ನಂಬಿದೀವಿ, ಆ ದೇವ್ರು ನಮ್ಗೆ ಇವತ್ತು ಕಾಪಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಆ ದೇವ್ರನ್ನ ಅಪಪ್ರಚಾರ ಮಾಡಿರೋದು ಬಹಳ ತಪ್ಪು, ಬಹಳ ತಪ್ಪು. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಮ್ಮ ಹಿಂದೂ ಧರ್ಮದ ಒಂದು ಉನ್ನತಿಯನ್ನು ಸಹಿಸಲಾರದೆ ಈ ಥರ ಎಲ್ಲ ಪಿತೂರಿ ಷಡ್ಯಂತ್ರಗಳು ಮಾಡಿ ಅದಕ್ಕೆ ಒಂದು ಕೆಟ್ಟ ಹೆಸರು ಬರೋ ಹಾಗೆ ಮಾಡ್ತಾ ಇದ್ದಾರೆ ಸರ್. ಆ ಎಲ್ಲ ಪ್ರಯತ್ನಗಳಲ್ಲೂ ಪವರ್ ಟಿವಿ ತಮ್ಮ ಒಂದು ನಿಷ್ಕಳಂಕ ಒಂದು ಕಾಳಜಿಯಿಂದ ಎಲ್ಲ ಯಾವುದೇ ಒಂದು ಬಯಾಸ್ ಇಲ್ದಿರ, ಒಂದು ಯಾವ ಧರ್ಮಕ್ಕೂ ಬಯಾಸ್ ಇಲ್ದಿರ ನಿಸ್ವಾರ್ಥ ಮನೋಭಾವದಿಂದ ಅದು ಸಾಮಾಜಿಕ ಕಳಕಳಿಯಿಂದ ಸೇವೆ ಮಾಡ್ತಾ ಇದೆ. ಅದು ಪವರ್ ಟಿವಿಯ ಒಂದು ಹೆಗ್ಗುರುತು, ಆ ಹೆಜ್ಜೆ ಗುರುತು ಹಾಗೆ ಮುಂದುವರಿಲಿ, ಇನ್ನೂ ಒಳ್ಳೆಯ ಹೆಸರು ತಗೊಳ್ಳಿ ಅಂತ ನಾನು ಪ್ರಾರ್ಥಿಸ್ತೇನೆ. ಯಾರೋ ಈ ಕುತಂತ್ರಿಗಳು ಮಾಡಿರೋ ಕೆಲಸ ಸಾಧ್ಯ ಇವು ನಡೆದಿಲ್ಲ, ಅಲ್ಲಿ ಏನೂ ನಡೆದಿಲ್ಲ. ನನ್ನ ಅನಿಸ್ಕೊಂಡ್ರೆ ಸ್ವಲ್ಪ ದಿನದಲ್ಲೇ ಎಲ್ಲ ಮಂಜುನಾಥ ಹೆಸರು ಪರಿಹಾರ ಮಾಡ್ತಾನೆ ಈ ಕಷ್ಟನ. ಪಾಪ ನಮ್ಮ ವೀರೇಂದ್ರ ಗಿಡ ಬಂದಿರೋ ಕಳಂಕ ಅಂದರೆ ಯಾರು ಏನೂ ಕೊಡೋಕ್ಕಾಗಲ್ಲ ಅವ್ರಿಗೆ. ಭಗವಂತ ಇದ್ದಾನೆ, ನೋಡ್ಕೊಳ್ಳೋ ನಾವು ನೋಡ್ತಾ ಇರ್ತಾನೆ. ಅದಕ್ಕೆ ಸುಮ್ಮನೆ ಇದೆಲ್ಲ ಏನೋ ಒಂದು ವಿಡಂಬನೆ ಕನ್ಸುತ್ತೆ ನನ್ನ ಅನಿಸಿಕೆ. ಜನಗಳಿಗೆಲ್ಲ ಏನು ಸತ್ಯ ಅಂತೇಳಿ ಗೊತ್ತಾಗಿದೆ. ಕೆಲವರೆಲ್ಲ ಅದನ್ನೆಲ್ಲ ಹೌದು ಅನ್ನೋ ಮನಸ್ಥಿತಿಗೂ ಬಂದಿದ್ರು. ಆ ಟೈಮಲ್ಲಿ ಆಗಿಬಿಟ್ಟಿತ್ತು. ಈಗ ಎಲ್ಲರಿಗೂ ಅವರಿಗೆ ಗೊತ್ತಾಗ್ತಾ ಇದೆ ಸತ್ಯ ಏನು ಅಂತ. ನಿಮ್ಮ ಚಾನಲ್ಗೂ ಧನ್ಯವಾದ ಹೇಳ್ತೀವಿ ಸರ್. ನಾನು ರಾಜಸ್ಥಾನದಿಂದ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ತೀನಿ. ಈಗ ನಾನು ಸೆಪ್ಟೆಂಬರ್ ಆಗಸ್ಟ್ಗೆ ಬರ್ತೀನಿ. ಇಲ್ಲಿ ಇಯರ್ಲಿ 8 ಇಯರ್ಸ್ ಆಯಿತು. ನಮಗೆ ಗಾಡ್ ಅವರ್ ಮಂಜುನಾಥ ಸ್ವಾಮಿ ಈಗ ಎಲ್ಲ ಯಾವ್ಯಾವುದು ಅಪಪ್ರಚಾರ ಮಾಡಿದೆ, ದೇವಸ್ಥಾನ ಹೆಸರು ಹಾಳು ಮಾಡೋಕ್ಕೆ ಇದೆಲ್ಲ ನಡೆಯಲ್ಲ. ಸತ್ಯಮೇವ ಜಯತೆ. ಇದೆಲ್ಲ ಅಪಪ್ರಚಾರ ಮಾಡೋರಲ್ಲ, ದೊಡ್ಡ ಸುಳ್ಳು. ಅದು ಕಿಡಿಗೇಡಿಗಳು ಹಾಳು ಮಾಡಬೇಕು ಅಂತ ಈ ರೀತಿ ಹೇಳಿರೋದು. ಇದು ಐತೆಯಲ್ಲ, ವೀರೇಂದ್ರ ಹೆಗ್ಡೆ ಅವರು ಕಣ್ಣು ಕಾಣ ದೇವರಿದ್ದಂಗೆ ಅವರು. ಅವ್ರ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡ್ತಾವ್ರೆ. ಅದು ಶುದ್ಧ ಸುಳ್ಳು. ಯಾರು ಅವಿವೇಕಗಳು ಮಾತು ಕಟ್ಕೊಂಡು ಇವತ್ತು ಈ ದೇವಸ್ಥಾನನ ಹಾಳು ಮಾಡಬೇಕು ಅಂತ ಅಂತವ್ರೆ. ಇವತ್ತು ಒಂದು ಅನ್ನ ತಿಂತಾ ಇದೀವಿ ಅಂದ್ರೆ ಮಂಜಾಸ್ವಾಮಿ. ಇವತ್ತು ನಾವು ಅಲ್ಲಿಂದ ಹಸ್ಕೊಂಬತ್ತೀವಿ ಅಂದ್ರೆ ಮಂಜಾಸ್ವಾಮಿ. ಅವ್ರಿಲ್ದಾನೆ ನಾವಿಲ್ಲ. ಈ ದೇವ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಗಲ್ಲಿಗೇರಿಸ್ಬೇಕು ಸರ್. ಗಲ್ಲಿಗೇರಿಸ್ಬೇಕು ಸರ್.
ಏಕೆ ಅಂದ್ರೆ ಅಂತ ಧರ್ಮಕ್ಷೇತ್ರದಲ್ಲಿ ಧರ್ಮಾಂಧ್ರ ವೀರೇಂದ್ರ ಹೆಗ್ಡೆ ಅವ್ರು ಇರೋದ್ರಿಂದನೇ ಇಷ್ಟೊಂದೆಲ್ಲ ಇರೋದು. ಇಂಥ ಧರ್ಮ ಇದ್ರಲ್ಲಿ ಅವನ ಅಪಪ್ರಚಾರ ಮಾಡವನೆ ಅಂತಂದ್ರೆ ಅವನ್ ಗಲ್ಲಿಗೆ ಖಂಡಿತ ಗಲ್ಲಿಗೇರಿಸ್ಬೇಕು ಸರ್. ಪವರ್ ಟಿವಿ ಇಂತ ಕೆಲಸ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೇನೆ ಇವಾಗ ಎಲ್ಲ ಇದಾಗ್ತಾ ಇರೋದು. ಪವರ್ ಟಿವಿನೇ ಇಲ್ಲ ಅಂತಂದ್ರೆ ಇವೆಲ್ಲ ಇದೇ ಪಬ್ಲಿಸಿಟಿನೇ ಆಗ್ತಾ ಇರ್ಲಿಲ್ಲ. ಒಳ್ಳೆ ಪ್ರಚಾರ ಮಾಡ್ತಾ ಇದ್ರ, ಇನ್ನೂ ಪ್ರಚಾರ ಮಾಡ್ಬಿಟ್ಟು ಅವ್ರು 3 ಜನಕ್ಕೂ ಗಲ್ಲಿಗೇರ್ಸೋ ಕೆಲಸ ನಮ್ ಸರ್ಕಾರದವ್ರು ಮಾಡ್ಬೇಕು ಸರ್. ನಿಜವಾಗ್ಲೂ ಪವರ್ ಟಿವಿ ಮುಖಾಂತರನೇ ನಮ್ಗೆಲ್ಲ ಚೆನ್ನಾಗಿ ತಲುಪಿರೋದು. ಇನ್ ಯಾವ ಚಾನಲ್ ಹಾಕಿ ನೋಡಲ್ಲ ನಾವು. ಆದ್ರೂ ಅಪಪ್ರಚಾರ ಮಾಡಿರೋದ್ರಿಂದ ನೀವು ಆದಷ್ಟು ದಯವಿಟ್ಟು ಇವ್ರನ್ನ ಗಲ್ಲಿಗೇರಿಸಲೇಬೇಕು ಸರ್. ಇವ್ರನ್ನ ಇದು ಏನಪ್ಪ ಆಗೈತೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ದೇವಾಲಯಗಳು ಇದು ಗೌರ್ಮೆಂಟ್ಗೆ ಸೇರ್ಪಡೆ ಆಗಿದೆ. ನಮ್ ಧರ್ಮಸ್ಥಳ ಪ್ರೈವೇಟ್ ಅಲ್ವಾ, ಅದಕ್ಕೋಸ್ಕರ ಎಷ್ಟೋ ಜನ ಕುತಂತ್ರಿಗಳು ಈ ತರ ಮಾಡ್ತಾ ಇರೋದು. ಏನಕ್ಕಪ್ಪ ಅಂದ್ರೆ ಈ ದೇವಾಲಯನ ಗೌರ್ಮೆಂಟ್ಗೆ ಸೇರ್ಪಡೆ ಮಾಡೋಣ ಅಂತ ಕೆಟ್ಟ ಹೆಸರು ಬರೆಸ್ತಾ ಇದ್ದಾರೆ. ಇದನ್ನ ಏನಾರ ಮಾಡಿ ಸ್ವಲ್ಪ ಕೆಲವೇ ದಿನಗಳಲ್ಲಿ ಅದನ್ನ ಮಾಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ ಸರ್. ಈಗ ಪವರ್ ಟಿವಿ ನೋಡ್ತೀರಾ? ಪವರ್ ಟಿವಿ ನೋಡೋಕೆ ಏನಿಸ್ತದೆ? ಮೊದಲಿಂದ ಕೂಡ 2 ವರ್ಷದಿಂದ ನಾವು ಪವರ್ ಟಿವಿ ಮೊದಲು ಸುದ್ದಿ ಮಾಡ್ತಾ ಇದ್ವಿ. ಮೊದಲು ಯಾರು ಮಾಡಿರಲಿಲ್ಲ, ನಾವು ಮಾಡ್ತಾ ಇದ್ವಿ. ಹೌದು ಸರ್, ನೀವು ತುಂಬಾ ಚೆನ್ನಾಗಿ ಧರ್ಮಸ್ಥಳದ ಬಗ್ಗೆ ನೀವು ಒಳ್ಳೆ ಅಭಿಪ್ರಾಯನೇ ಕೊಡ್ತಾ ಇದ್ದೀರಾ. ಅವಾಗ್ಲಿಂದಲೂ ಜನಗಳು ಅದಕ್ಕೋಸ್ಕರ ಪವರ್ ಟಿವಿನೇ ಜಾಸ್ತಿ ನೋಡೋದು, ಲೈಕ್ ಮಾಡೋದೆಲ್ಲ ಪವರ್ ಟಿವಿಯಿಂದಲೇ. ಶ್ರೀ ಕ್ಷೇತ್ರದಲ್ಲಿ ಅಪಪ್ರಚಾರಗಳನ್ನ ಮಾಡ್ತಕ್ಕಂಥದ್ದು, ಕ್ಷೇತ್ರ ತಕ್ಕಂತಕ್ಕಂಥದ್ದು ಕಿಡಿಗೇಡಿಗಳ ಒಂದು ಗುರಿಯಾಗಿದೆ. ಒಬ್ಬರು ಏಳಿಗೆ ಇದ್ದಾರೆ ಅಂತ ಕೇಳಿದ್ರೆ ಖಾಲಿ ಹಿಡಿಯಕ್ಕೆ ತುಂಬಾ ಜನ ಇದ್ದಾರೆ. ಅದರಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ಅದು ಉದ್ದೇಶ ಒಂದು. ಅವರು ಕಿಡಿಗೇಡಿಗಳ ಮುಖಾಂತರವಾಗಿ ಇದನ್ನ ಏನಾದ್ರೂ ಮಾಡಿ ಒಂದು ಸಂಸ್ಥೆಗೆ ಅಪಪ್ರಚಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಯಾವ್ದು ಸತ್ಯ ಇಲ್ಲ ಅಂತ ನನ್ನ ಭಾವನೆ ಸರ್. ಈಗ ಅವರಿಗೆ ಎಲ್ಲೂ ದಾರಿ ಸಿಕ್ಕಿಲ್ಲ, ಬೇರೆ ದಾರಿ. ಅದಕ್ಕೆ ಅಪಪ್ರಚಾರ ಮಾಡಕ್ಕೆ ಒಂದು ಮುಖ್ಯ ಗುರಿ ಬೇಕಾಗಿತ್ತು, ಅದಕ್ಕೆ ಬದಲಾಯಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್. ಇಲ್ಲಿ ಯಾವುದು ಅನ್ಯಾಯ ಆಗಿದೆ, ಇದು ಆಗಿದೆ, ಇನ್ನು ಮಂಜುನಾಥನೇ ತೀರ್ಮಾನ ಮಾಡಬೇಕು. ಇಲ್ಲಿ ನೀವು ಮಾತಾಡಕ್ಕೆ ಯಾರು ಅರ್ಹರಲ್ಲ. ಸುಳ್ಳು ಇದು ಕಟ್ಟು ಕತೆ ಇದೆ ಅಷ್ಟೇ. ಧರ್ಮಸ್ಥಳದಲ್ಲಿ ಆ ರೀತಿ ಯಾವ್ದು ಆಗಿಲ್ಲ. ಧರ್ಮಸ್ಥಳ ಒಂದು ಪುಣ್ಯ ಕ್ಷೇತ್ರ, ಅದನ್ನ ಹಾಳು ಮಾಡ್ಬೇಕು, ಏನೋ ಒಂದು ಹೆಸರು ಕೆಡಿಸ್ಬೇಕು. 108 ಜನ ಕೈವಾಡ ಮಾಡಿದ್ದಾರೆ ಅಷ್ಟೇ. ಅದ್ರ ಬಿಟ್ಟು ಬೇರೆ ಯಾರ್ದು ಏನೂ ಇಲ್ಲ ಇದರಲ್ಲಿ. ದೇವಸ್ಥಾನ ಇಂಪ್ರೂವ್ ಆಗ್ತಾ ಇದೆ, ಅದರಿಂದ ಯಾವ್ದೋ ಒಂದು ಕೆಟ್ಟ ಹೆಸರು ತರಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಸುಳ್ಳು ಮಾಡ್ತಾ ಇದ್ದಾರೆ ಸರ್. ಪವರ್ ಟಿವಿಯ ರಾಕೇಶ್ ಶೆಟ್ಟರ್ಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕೆಂದರೆ ಸತ್ಯವನ್ನು ಪ್ರದರ್ಶನ ಮಾಡುವಂಥದ್ರಲ್ಲಿ ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಸಹ, ಅವ್ರ ಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರು ಸಹ ಯಾವುದಕ್ಕೂ ಜಗ್ಗದೆ ಸತ್ಯವನ್ನು ಪ್ರದರ್ಶನ ಮಾಡ್ತೀನಿ ಅಂತ ಸತ್ಯದ ಪರವಾಗಿ ಅವರು ನಿಂತಿದ್ರು. ಸಂಪೂರ್ಣವಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಪ್ರಚಾರ ಮಾಡ್ಕೊಂಡು ಬರ್ತಿದ್ದಂಥ ಏಕೈಕ ಚಾನಲ್ ಯಾವುದಿದ್ದು ಪವರ್ ಟಿವಿ. ಮತ್ತಷ್ಟು ಸತ್ಯದ ಪರವಾಗಿ ನೀವು ನಿಲ್ಲಿ, ನಿಮ್ಮ ಜೊತೆಯಲ್ಲಿ ಇಡೀ ಕರ್ನಾಟಕ ಜನ ನಿಲ್ತದೆ. ಸತ್ಯ ಯಾವತ್ತೂ ಬರಬೇಕಾಗಿದೆ. ಸುಳ್ಳನ್ನ ಜಾಸ್ತಿ ಜನ ಕೊಂಡ್ಕೊಂಡು ಹೋಗ್ಬಿಡ್ತಾರೆ ಮೇಡಮ್. ಸುಳ್ಳನ್ನು ಕೊಂಡ್ಕೊಳ್ಳೋರು ಸತ್ಯವನ್ನು ಕೊಂಡ್ಕೊಳ್ಳೋದಕ್ಕೆ ಅವ್ರ ಯೋಗ್ಯತೆನೇ ಇರಲ್ಲ. ಯಾಕೆಂದ್ರೆ ಸತ್ಯ ಯಾವತ್ತೂ ಸತ್ಯ ಇದ್ದೇ ಇರ್ತದೆ. ನಾನು ಮೊದಲನೇದಾಗಿ ಪವರ್ ಟಿವಿ ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಮುಖ್ಯಸ್ಥರಿರ್ಬೋದು ಮತ್ತು ಅದ್ರ ತಂಡ, ಅದ್ರ ಕಾರ್ಯಾಚರಣೆ ಮಾಡಿದಂತಹ ತಂತ್ರಜ್ಞಾನರಿರ್ಬೋದು, ಬಹಳಷ್ಟು ಖುಷಿಯಾಗಿತ್ತು. ಯಾಕೆ ಅಂತಂದ್ರೆ ಧರ್ಮಸ್ಥಳದ ನಂಬಿಕೆಯನ್ನ ಹಾಳು ಮಾಡಬೇಕು, ಮಂಜುನಾಥ ಸ್ವಾಮಿ ಮೇಲೆ, ಅಣ್ಣಪ್ಪ ಸ್ವಾಮಿ ಮೇಲೆ ಇರೋ ಭಕ್ತಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈ ಕುತಂತ್ರಿಗಳು, ಕಂತ್ರಿಗಳು, ನಾಯಿಗಳೆಲ್ಲ ಬೊಗಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಆದರೂ ಅದನ್ನೆಲ್ಲವನ್ನು ದಿಟ್ಟವಾಗಿ ಎದುರಿಸಿ ಪವರ್ ಟಿವಿ ಅವರು ನಿಜವಾಗ್ಲೂ ಕೂಡ ನಿಂತು, ಇಲ್ಲ ಇಲ್ಲಿ ಏನೋ ಒಂದು ಕುತಂತ್ರ ಇದೆ, ಕಂತ್ರಿ ಕೆಲಸ ಇದೆ, ಇಲ್ಲೇನೋ ಒಂದು ಮಸಲತ್ತಿದೆ, ಇದನ್ನು ನಿಜವಾಗ್ಲೂ ಕೂಡ ನಾವು ಭೇದಿಸ್ತೀವಿ, ಇದು ನಂಬಕ್ಕೆ ಹೋಗಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಒಂಥರ ಯಾವ ರೀತಿ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದನ್ನು ಎತ್ತಿ ತೋರಿಸ್ಬೇಕು ನಾವು ಅನ್ನೋದನ್ನ ಪವರ್ ಟಿವಿ ಅವರು ಬಹಳನೇ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಶ್ರಮ ವಹಿಸಿದ್ದಾರೆ. ಯಾಕಂದ್ರೆ ನಾವು 2 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಈ ರೀತಿ ದಿಟ್ಟವಾಗಿ ನಿಂತು ನಿಜವಾಗ್ಲೂ ಎದೆಗುಂದದೆ ಧೈರ್ಯವಾಗಿ ನೀವು ನುಗ್ಗಿರೋದಕ್ಕೆ ಇವತ್ತು ನಿಜ ಸತ್ಯ ಹೊರಗೆ ಬಂದಿದೆ ಹೊತ್ತಾಗ್ಲಿ. ಇಲ್ಲ ಅಂದರೆ ಈ ಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ರೀತಿ ನಿಮ್ಮ ಸತ್ಯ ಶೋಧನೆಗೆ ನಿಮ್ಮ ಜೊತೆಯಾಗಿ ನಾಡಿನ 7 ಕೋಟಿ ಜನರು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇವತ್ತೇನು ನಿಮ್ಮ ಪವರ್ ಟಿವಿ ಇದೆ, ಸತ್ಯವನ್ನು ತೋರಿಸ್ತಾ ಇದೆ. ಏನೇನು ನಡೀತಾ ಇದೆ ಇಂಚು ಕೂಡ ಯಾರೇ ಯೂಟ್ಯೂಬರ್ಸ್ಗಳು ಸುಳ್ಳನ್ನ ಹೇಳಿದ್ರು ಕೂಡ ನಿಮ್ಮ ಚಾನಲ್ ಸುಳ್ಳನ್ನು ಹೇಳ್ತಾ ಇಲ್ಲ, ಸತ್ಯವನ್ನೇ ತೋರಿಸ್ಕೊಂಡ್ ಬರ್ತಾ ಇದೆ. ಮುಂದಕ್ಕೂ ನೀವು ಸತ್ಯವನ್ನೇ ತೋರಿಸ್ತೀರಿ, ಆ ಭರವಸೆ ನಮಗಿದೆ. ಮತ್ತೆ ಆ ಸತ್ಯನೇ ಗೆಲ್ಲೋದು. ಹೆಂಗೆ ನಮ್ಮ ಹಿಂದೂ ದೇವಾಲಯದ ವಿಚಾರವಾಗಿ ನಾವೇನು ಹೋರಾಟ ಮಾಡ್ತಾ ಇದೀವಿ, ಧರ್ಮಸ್ಥಳದ ಉಳಿವಿಗಾಗಿ ಏನೋ ಒಂದು ಹೋರಾಟ ಮಾಡ್ತಾ ಇದೀವಿ, ಆ ಸತ್ಯಕ್ಕೆ ಹೆಂಗೆ ಜಯ ಸಿಗುತ್ತೋ ಹಂಗೆ ನಿಮ್ಮ ಪವರ್ ಟಿವಿಗೂ ಕೂಡ ಜಯ ಸಿಗುತ್ತೆ ಅಂತೇಳಿ ನಾವೆಲ್ಲರ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಸರ್. ನಿಮ್ಮ ಪವರ್ ಟಿವಿ ಅವರು ತುಂಬಾ ಚೆನ್ನಾಗಿ, ಅದ್ಭುತವಾಗಿ, ಬಹಳ ಚೆನ್ನಾಗಿ ಒಂದೊಂದು ಎಳೆಯಾಗಿ ಬಿಡಿಸಿ ಅವರೇ ಮೊದಲಾಗಿ ಈ ಒಂದು ವರದಿನ ಆಚೆ ತಂದವರು ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ
ಅವ್ರಿಗೆ ಎಷ್ಟು ನೋವಾಗಿದೆ ಅಂದ್ರೆ ಸಾರ್ವಜನಿಕರ ಪರವಾಗಿ ಇಡೀ ಪವರ್ ಟಿವಿ ನಿಂತ್ಕೊಂಡಿದೆ ಇವತ್ತು. ಅದು ನಮ್ಗೆ ಬಹಳ ಒಂದು ಹೆಮ್ಮೆ ತರುವಂತ ಚಾನೆಲ್. ನಾವು ನಿಮ್ಮ ಚಾನೆಲ್ಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಎಲ್ಲರೂ ಎದುರ್ಕೋತಾರೆ ಮಾತಾಡೋದಕ್ಕೆ, ಆದ್ರೆ ನಿಮ್ಮ ಪವರ್ ಚಾನೆಲ್ ಅಲ್ಲಿ ನಾವು ನೋಡ್ತಾ ಇದೀವಿ ಯಾವುದೇ ರೀತಿಯಾದಂತ ಒಂದು ಭಯವಿಲ್ಲದೆ ಬನ್ನಿ ನೀವೆಲ್ಲ ನಾವು ನೋಡ್ಕೋತೀವಿ, ನಾವು ನಿಂತ್ಕೋತೀವಿ, ಧರ್ಮಸ್ಥಳದ ಒಂದು ಸನ್ನಿಧಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೋತೀವಿ ಅಂತ ಹೇಳಿದ್ದಾರೆ. ಇನ್ನೂ 10 ಷಡ್ಯಂತ್ರ ಆಡಿದ ಧರ್ಮೋ ರಕ್ಷಿತ ಧರ್ಮವನ್ನ ನಾವು ಕಾಪಾಡ್ತಾ ಇದೀವಿ, ಧರ್ಮ ನಮ್ಮನ್ನ ಕಾಪಾಡುತ್ತೆ. ಪವರ್ ಟಿವಿಯೇ ಕಾರಣ ಅದಕ್ಕೆ. ಧರ್ಮಸ್ಥಳ ಎಷ್ಟು ಶ್ರೇಷ್ಠ ಮೊದಲಿನ ಹಿಂದಿನಿಂದನೂ ಬಂದಿದೆ, ಆ ಧರ್ಮಸ್ಥಳ ಹಾಗೆ ಇರುತ್ತೆ, ಯಾರು ಸಹ ಮುಟ್ಟಕ್ಕೂ ಸಹ ಆಗಲ್ಲ. ಇದು ಈಗಿನ ಸರ್ಕಾರ ಮಾಡ್ತಾ ಇರುವಂತಹ ಕುತಂತ್ರಗಳಿಗೆ ಇನ್ನೂ ಅವರು ಕಡಿವಾಣ ದೇವ್ರುಗಳನ್ನೇ ಬಿಟ್ಟಿಲ್ಲ ಅಂತಂದ್ರೆ ಇನ್ನೂ ಅವರು ತುಂಬಾ ಕೆಳಮಟ್ಟಕ್ಕೆ ಹೊರಟೋಗ್ಬಿಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಧರ್ಮಸ್ಥಳ ಮಂಜುನಾಥ ಮೇಲೆ ಅವರು ಕೈ ಹಾಕಿದ್ದಾರೆ. ಆದ್ರೆ ಅವರೇ ನೋಡ್ತಾರೆ. ಸರ್ ಸೂಪರ್ ಸರ್, 2 ವರ್ಷದ ಹಿಂದೆಯಿಂದ ಎಷ್ಟು ನೀವು ಶ್ರಮ ಪಟ್ಟಿದ್ದೀರಾ, ನಿಮ್ಮ ಶ್ರಮದ ಪ್ರತಿಫಲ ಈ ದಿನ ನೀವು ಕಾಣ್ಬೋದು ಸರ್. ಅಷ್ಟು ಬೆಂಬಲ ಜನಸಾಗರ ನಿಮ್ಮ ಜೊತೆ ನಾವೆಲ್ಲ ನಿಂತಿದೀವಿ. ಸೊ ಖಂಡಿತವಾಗ್ಲೂ ಇವತ್ತೆಲ್ಲ ನಾಳೆ ನಾವೇ ಗೆಲ್ಲೋದು ಆಲ್ರೆಡಿ ನಮಗೆ ಉತ್ತರ ಸಿಕ್ಕಿದೆ. ಇನ್ನೂ ಅವರಿಗೆ ಮುಖಭಂಗ ಮಾಡಿಸ್ಕೋಬೇಕು ಅನ್ನಂಗಿದ್ರೆ ನಮ್ಮನ್ನೆಲ್ಲ ಎದುರಾಕೊಳ್ಳಿ ಸರ್. ಅವರು ಏನು ನಮ್ಮ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು, ಈ ಅಪಪ್ರಚಾರಕ್ಕೆ ಮೊದಲಿನಿಂದಲೂ ರಾಕೇಶ್ ಶೆಟ್ಟಿ ಅವರು ವಿರೋಧನೆ ಮಾಡ್ತಾ ಇದ್ರು. ಆದ್ರೆ ತೊಡೆ ತಟ್ಟು ನಿಂತು ಪವರ್ ಟಿವಿ ಮಾಲೀಕರಾದ ರಾಕೇಶ್ ಶೆಟ್ಟಿ ಅವ್ರ ಬಗ್ಗೆ ತುಂಬಾ ಅಪಪ್ರಚಾರ ಮಾಡಿದ್ರು. ಆದ್ರೆ ಅದಕ್ಕೆ ಎದೆಗುಡ್ಡದೆ ಇವತ್ತು ಸತ್ಯವನ್ನ ಹೊರಗೆ ತರಕ್ಕೆ ತುಂಬಾ ಪಾತ್ರ ವಹಿಸಿದ್ದಾರೆ. ನಾನೆಲ್ಲ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಪರವಾಗಿ ರಾಕೇಶ್ ಶೆಟ್ಟಿ ಅವರಿಗೆ ಮೊದಲು ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಾವೆಲ್ಲರೂ ಧರ್ಮ ರಕ್ಷಣೆಗೆ ಸದಾ ಸಿದ್ಧವಾಗಿ ಈ ಲಕ್ಷಾಂತರ ಕಾರ್ಯಕರ್ತರ ಮುಖಾಂತರ ನಾವು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಿಜವಾಗ್ಲೂ ಪವರ್ ಟಿವಿ ಹೇಳ್ಬೇಕು ಅಂದ್ರೆ ಯಾರನ್ನು ಯಾವ ಇದರಲ್ಲಿ ಕೇರೆ ಮಾಡಲ್ಲ, ಇರುವಂಥ ವಿಚಾರನ ಹೊರ ಆಗ್ತಾ ಇದೆ. ಅದರಿಂದ ಭಾರಿ ಸಂತೋಷ ಆಯ್ತದೆ. ಪವರ್ ಟಿವಿ ಪವರೇ ಅಂತ ಹೇಳ್ಬೇಕು. ಯಾಕೆಂದರೆ ಯಾರನ್ನೂ ಬಿಟ್ಟಿಲ್ಲ, ಎಂಥ ಲೀಡ್ರುಗಳ್ನೂ ಬಿಟ್ಟಿಲ್ಲ. ಅವ್ರನ್ನ ಬೀದಿಗೆಳ್ದು ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸೋಕೆ ಹೋಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವ್ರು, ಈಗ ಮೊನ್ನೆ ಜಯಣ್ಣ, ಇಷ್ಟೆಲ್ಲ ಜನ ಸಂಚು ರೂಪಿಸಿ ಇದರಿಂದಗಡೆ ಯಾರ ಸ್ವಾಮೀಜಿನೂ ಅವರೇ ಅಂತ ಕೆಲವು ಜನ ಹೇಳ್ತಾರೆ. ಏನಾರು ಮಾಡಿ ಪಿತೂರಿ ಮಾಡಿ ಇದನ್ನು ಮುಟ್ಟುಗೋಲು ಮಾಡಿಕೊಂಡು ಈ ಕಾಂಗ್ರೆಸ್ ಸರ್ಕಾರ SIT ತನಿಖೆಗೆ ಒಂದೇ ದಿವಸದಲ್ಲಿ ಹೇಳುತ್ತೆ. ಬಾಕಿ ಯಾವುದಾದ್ರೂ ಕೊಲೆ ಕೇಸೋ ರೇಪ್ ಕೇಸೋ ಎಲ್ಲೋ ಆಗಿರೋನ ಏನಾದ್ರು SIT ತನಿಖೆಗೆ ಮಾಡಿದರೆ ಮಾಡೋದಿಲ್ಲ, ಅರೆಸ್ಟು ಮಾಡಲ್ಲ. ಈ ವಿಚಾರದಲ್ಲಿ ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಮಾಡಿದರೆ. ಇದರಲ್ಲಿ ಏನೋ ಇರ್ಬೋದು ಸಂಚು. ಈ ಧರ್ಮಸ್ಥಳದ ವಿಚಾರದಲ್ಲಿ ಪವರ್ ಟಿವಿಯವರು ಭಾರಿ ಹೋರಾಟ ಮಾಡಿ ಅನ್ಯಾಯ ಆಗಿರೋದು ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಆ ಕ್ಷೇತ್ರಕ್ಕೆ ಮೊದಲು ಈಗಾಗಲೇ ತಿರುಪತಿಗೆ ತಂದಾಯಿತು, ಅಯ್ಯಪ್ಪ ಸ್ವಾಮಿ ಮೇಲೆ ಒಂದು ಕೆಟ್ಟ ಹೆಸರು ತಂದಾಯಿತು. ಈಗ ಈ ಧರ್ಮಸ್ಥಳದ ಮೇಲೆ ಒಂದು ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಆಗದೆ ಇರ್ತಕ್ಕಂಥವ್ರು ಇದು ಕೈವಾಡ ಮಾಡ್ತಾಯಿದ್ದಾರೆ. ಅವ್ರು ಯಾರೇ ಆಗಿರಲಿ, ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ಆ ವ್ಯಕ್ತಿಗಳಿಗೆ ಮೇಲೆ ಉಗ್ರ ಕ್ರಮವನ್ನು ತಗೊಂಡು ಅವ್ರು ಕಠಿಣ ಶಿಕ್ಷೆ ಕೊಡಿಸ್ಬೇಕು. ಈ ಧರ್ಮಸ್ಥಳದ ಹೆಸರನ್ನು ಇನ್ನೂ ಮುಂದಕ್ಕೆ ಮ್ಯಾಕೆ ಎತ್ಕೊಬರ್ಬೇಕು ಅಂತೇಳಿ ನಾನು ಪವರ್ ಟಿವಿ ಅವರಿಗೆ ದಯವಿಟ್ಟು ಇನ್ನೂ ಕೈ ಮುಗಿದು ಕೇಳ್ಕೊತಿದ್ದೀನಿ. ಧರ್ಮಸ್ಥಳ ಅನ್ನೋದು ಹಿಂದೂ ಧರ್ಮದ ಒಂದು ಪವಿತ್ರ ಕ್ಷೇತ್ರ ಅದ. ಅದ್ರ ಬಗ್ಗೆ ಕೆಲ ಕಿಡಿಗೇಡಿಗಳು ಏನೇನೋ ಇದ್ದಿದ್ದು ಇಲ್ಲಾರ್ದು ಏನೇನೋ ಹೇಳಿ ಧರ್ಮಸ್ಥಳ ಹೆಸರು ಕೆಡಿಸುವಂಥ ಕೆಲಸ ಮಾಡಾಕತ್ತಿದ್ರು. ಇದು ಎಲ್ಲ ನೋಡಿದಾಗ ಕಳೆದ 2 ವರ್ಷದಿಂದ ಈ ಪವರ್ ಟಿವಿಯವ್ರು ಏನು ನಿಜವಾಗ್ಲೂ ಅದನ್ನು ಬೆನ್ನತ್ತಿ ಅದೊಂದು ಇನ್ವೆಸ್ಟಿಗೇಷನ್ ಥರ ಒಂದು ಸುದ್ದಿ ಮಾಡಿ ರಾಜ್ಯದ ಜನರಿಗೆ ಸತ್ಯಾಸತ್ಯತೆಯನ್ನು ತೋರಿಸಿದ್ರಲ್ಲ, ನಿಜವಾಗ್ಲೂ ನಾವು ಪವರ್ ಟಿವಿಯವ್ರಿಗೆ ಒಂದು ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದ್ರೆ ರಾಜ್ಯದ ಜನ ಒಂಥರ ಗೊಂದಲವಾಗಿದ್ದರು. ಏನಪ್ಪ ಇದು ಏನಾಗತ್ತದ, ನಾವು ನಂಬಿರುವಂಥ ದೈವದ ಕ್ಷೇತ್ರದ ಬಗ್ಗೆ ಹಿಂಗೆಲ್ಲ ಬರತ್ತಲ್ಲ ಅಂತೇಳಿ. ಆದರೆ ಪವರ್ ಟಿವಿಯವರು ಎಲ್ಲವನ್ನು ಮೆಟ್ಟಿ ಎಲ್ಲನೂ ಎದುರು ಹಾಕ್ಕೊಂಡು ಆ ಸತ್ಯಾಸತ್ಯತೆಯನ್ನು ಬಯಲಿಗೆ ಹೇಳೋದು ಇವತ್ತಿನ ದಿವಸ ರಾಜ್ಯದ ಜನರಿಗೆ ಏನು ತೋರಿಸಿದ್ರಲ್ಲ, ನಿಜವಾಗ್ಲೂ ಪವರ್ ಟಿವಿಯವ್ರ ಕೆಲಸ ಭಾಳ ಅಂದ್ರೆ ಭಾಳ ಉತ್ತಮವಾಗಿದೆ. ನಾವು ನಿಜವಾಗ್ಲೂ ಪವರ್ ಟಿವಿ ಇಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೋತಿರ್ಬೇಕು. ನಿಜವಾಗ್ಲೂ ಪವರ್ ಟಿವಿ ಯಾವತ್ತೂ ನಮ್ಮ ಬೆಂಬಲ ಇದ್ದೇ ಇರ್ತದೆ. ಈ ಧರ್ಮಸ್ಥಳದ ಬಗ್ಗೆ ಏನು ಈ ಪ್ರಕರಣ ನಡೆದಿದೆ, ಇದೆಲ್ಲ ಪವರ್ ಟಿವಿ ಏನು ತೋರಿಸ್ತಾ ಇದೆ, ಇದು ಸತ್ಯತೆ ಇದೆ. ಆದರೆ ಈ ಪ್ರಕರಣ ಬಗ್ಗೆ ಏನು ತನಿಖೆ ನಡೀತಾ ಇದೆ, ಸತ್ಯತೆ ಗೊತ್ತಾಗಿದೆ. ಆದರೆ ಅವ್ರನ್ನ ಕಠಿಣ ಶಿಕ್ಷೆ ಒಳಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಸುಕ್ಷೇತ್ರವಾದಂಥ ಧರ್ಮಸ್ಥಳದ ಬಗ್ಗೆ ಕೆಲವು ಕಿಡಿಗೇಡಿಗಳು ಒಂದು ವರ್ಷಗಳಿಂದ ಅಪಪ್ರಚಾರ ನಡೆಸಿದ್ದು, ಅಂಥ ಕಿಡಿಗೇಡಿಗಳನ್ನು ಕೂಡಲೇ ಪವರ್ ಟಿವಿಯವರು ಅಂಥ ಕಿಡಿಗೇಡಿಗಳನ್ನು ಸತ್ಯಾಸತ್ಯತೆಯನ್ನು ಬಯಲು ಮಾಡಿ ಅಂಥ ಕಿಡಿಗೇಡಿಗಳನ್ನು ಬಯಲಿಗೂ ತಂದಿದ್ದಾರೆ ಪವರ್ ಟಿವಿ ನ್ಯೂಸ್ದವರು. ಈಗ ಅವರಿಗೆ ಯಾವುದೇ ಮಠಗಳ ಮೇಲೆ ಯಾವುದೇ ಧರ್ಮದ ಮೇಲೆ ಅಪಪ್ರಚಾರ ಮಾಡದಂಥ ಇಂಥ ಕಿಡಿಗೇಡಿಗಳನ್ನು ಕಠಿಣ ಶಿಕ್ಷೆ ವಹಿಸಬೇಕು.
ಅಂತ ಅದರ ಬಗ್ಗೆ ಪವರ್ ಟಿವಿ ಯಾವಾಗಲೂ ಇದೆ, ಮುಂದೆ ಇರುತ್ತದೆ ಅಂತ ಹೇಳಿ ಪವರ್ ಟಿವಿ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾವು ಮೊದಲೆಲ್ಲ ಅವ್ರು ಯಾರೋ ಬೋರ್ಡೆ ಹಿಡ್ಕೊಂಡ್ಬಂದ್ರು ಬಂದಾಗ ನಿಜ ಮಾಡಿಬಿಟ್ಟಿದಾರೇನೋ, ಮುಚ್ಚಿಬಿಟ್ಟಿದಾರೇನೋ, ತೆಗೆದೇ ಬಿಡ್ತಾರೇನೋ ಅನ್ನೋ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ವಿ. ಯಾಕಂದರೆ ನಾವು ಧರ್ಮಸ್ಥಳದ ಭಕ್ತರೆ. ಹಿಂದೂ ದೇವಸ್ಥಾನನ ಇವತ್ತು ಟಾರ್ಗೆಟ್ ಮಾಡಿ ಅವರು ಯಾವುದೋ ಇಲ್ದಿರೋದನ್ನ ತೊಗೊಂಬಂದು ಇದೇ ಅಂತ ತಪ್ಪು ಮಾಡಿ ಪೊಲೀಸ್ನವ್ರನ್ನೆಲ್ಲ ಮಂಗಗಳ ಥರ ಮಾಡಿ ಅಗಿಸಿ ಇದೆಲ್ಲ ಸರ್ಕಾರಕ್ಕೆ ಹೊರೆ ಮಾಡೋದಲ್ಲದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೆಟ್ಟ ಹೆಸರು ತರಕ್ಕೆ ಪ್ರಯತ್ನ ಪಟ್ಟರು. ಅದು ಆಗಲ್ಲ ಮೇಡಮ್, ಅವ್ರ ಕೈಲಿ ಅದು ಮಾಡೋದು ಸುಳ್ಳು. ಈಗ ತನಿಖೆಗಳೆಲ್ಲ ನಡೀತಾ ಇರೋದು ನೋಡಿದ್ರೆ ಇದು ಮೋಸ್ಟ್ಲಿ ಗೌರ್ಮೆಂಟ್ಗೆ ಬಂದು ಸೇರ್ಕೊಳ್ಳಂಗಿದೆ ಕೊನೆ ಮಟ್ಟದಲ್ಲಿ. ಹಾಗಾಗಿ ಕೂಲಂಕುಷವಾಗಿ ಪರಿಶೀಲನೆ ಆಗಲೇಬೇಕು, ತನಿಖೆ ಆಗಲೇಬೇಕು ಮೇಡಮ್. ಪವರ್ ಟಿವಿ ವರದಿ ನಾವು ಸ್ವಾಗತಿಸ್ತೀವಿ ಮೇಡಮ್. ಯಾಕೆಂದರೆ ಇದು ಹೋರಾಟ ಮಾಡಲೇಬೇಕು. ಈಗ ನಮ್ಮ ಪವರ್ ಟಿವಿ ಇದು ನಮ್ಮ ಕರ್ನಾಟಕ ಒಂದು ಚಾನಲ್ ಆಗಿರೋದ್ರಿಂದ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡಲೇಬೇಕು ಮೇಡಮ್. ಇದಕ್ಕೆ ನಾವು ಸ್ವಾಗತ ಇದೆ ನಮಗೆ. ಈಗ ಎಲ್ಲರಿಗೂ ನಿರೂಪಿಸ್ತಾ ಇದೆ ಏನಂತ, ಧರ್ಮಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ಅವ್ರು ಮಾಡಿರೋಂಥ ಏನೇನು ಕಾರ್ಯಗಳಿದೆಯೋ ಈಗ ಅಪಪ್ರಚಾರದಿಂದ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಮೇಲೆ ಇನ್ನೂ ಹೆಚ್ಚೆಚ್ಚು ಭಕ್ತಾದಿಗಳು ಹೆಚ್ಚಿಗೆ ಆಗ್ತಿದ್ದಾರೆ. ಇದರಿಂದ ಯಾರೋ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡೋಕ್ಕಂತ ಹೊರಟಿದ್ರು ಅವ್ರಿಗೆ ಇದರಿಂದೇನು ಏನು ಒಂದು ಒಳ್ಳೆ ಥರವಾಗಿ ಅವ್ರಿಗೆ ಯಾವುದೇ ನ್ಯಾಯ ದೊರಕಲ್ಲ ಮೇಡಮ್. 2 ವರ್ಷದಿಂದ ಸತತವಾಗಿ ಇದು ಪವರ್ ಟಿವಿ ಅವರು ಇದನ್ನು ಬಿತ್ತರ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಇದರಲ್ಲಿ ಈಗ ಕಾಣಿಸ್ತಾ ಇದೆ ಸತ್ಯಾಂಶ ಯಾವುದು ಅನ್ನೋದು. ಸೊ ಅದಕ್ಕೆ ಪವರ್ ಟಿವಿಗೆ ಕೃತಜ್ಞತೆ ಹೇಳಬೇಕಾಗ್ತದೆ. ನಾವು ಏನು ಹೇಳಲ್ಲ, ರಾಜಕೀಯದವರು ಇದ್ದಾರೆ, ಅದರಲ್ಲಿ ಎತ್ತಿದ ಕೈಯಾಗಿದ್ದಾರೆ. ಅದಕ್ಕೆ ಈ ದೇಶದಲ್ಲಿ ಅದೇನು ಹೇಳ್ತಾರಲ್ಲ, ಹಿಂದೂಗಳು ಮುಸ್ಲಿಮ್ಗಳು ಅಂತ ತಗಲಾಗಿ ಇಕ್ತಾರೆ. ಅವ್ರಿಗೆ ಬೆಳೆಯೋಕ್ಕೆ ನಮ್ಮನ್ನು ಇದು ಮಾಡ್ತಾವ್ರೆ. ನಾವು ಪಬ್ಲಿಕ್ ಅವರು ಅದೇನು ಹೇಳ್ತಾರಲ್ಲ, ಇದೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಆಗಿದ್ದೀವಿ. ರಾಜಕೀಯದವರೆಲ್ಲ ಬರೀ ರಾಜಕೀಯ ಮಾಡ್ಕೊಂಡು ಮುಂದಕ್ಕೆ ಅದನ್ನು ತಗೊಂಡು ಹೋಗ್ತಾವ್ರೆ. ಅದೇ ಪವರ್ ಟಿವಿ ಅವ್ರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಮಾಡ್ತಾವ್ರೆ ಅಂತ. ಅವ್ರ ದುರಾಂಕಾರಗಳು ಮಾಡ್ತಾನೆ ಇದ್ದಾರೆ. ದೇವ್ರು ಬಿಡ್ತದ? ನಮ್ಮ ದೇವ್ರು ಆಗ್ತಾರೆ, ಅದೇ ನಮ್ಮ ದೇವ್ರು ಬಿಡ್ತದ? ಮಾಡೋ ಕೆಲಸ ಮಾಡ್ತಾರೆ. ನಮಗೆ ಏನು ಈಗ ಕಾಣ್ತಿದೆ ಅಂದರೆ, ಕಾಣದ ಕೈಗಳು ಇದ್ರ ಹಿಂದೆ ತುಂಬ ಕೆಲಸ ಮಾಡ್ತಿದೆ. ನಮ್ಮ ಹಿಂದುತ್ವದ ಮೂಲಭೂತ ಮತ್ತು ನಮ್ಮ ಕಲ್ಚರ್ಗಳನ್ನ ಹಾಳು ಮಾಡ್ಲಿಕ್ಕಂತಲೇ ಕೆಲವೊಂದು ಗುಂಪುಗಳು ಎಡಪಕ್ಷಗಳು ಕೆಲಸ ಮಾಡ್ತಿದೆ. ನೋಡಿ, ವರ್ಷ ಯಾವುದಾದ್ರೂ ಒಂದು ದೇವಸ್ಥಾನದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಇದಕ್ಕೆ ಮುಂಚೆ ನೋಡಿದ್ವಿ ನಾವು ಕೇರಳ ನಮ್ಮ ಅಯ್ಯಪ್ಪ ದೇವಸ್ಥಾನದ ಬಗ್ಗೆ ನೋಡಿದ್ವಿ. ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಅಲ್ಲಿ ಒಂದು ಹಾಳು ಮಾಡಿದ್ರು. ಮತ್ತು ತಿರುಪತಿ ದೇವಸ್ಥಾನದಲ್ಲಿ ನೋಡಿದ್ವಿ, ಲಡ್ಡು ಒಂದು ಕೇಸ್ ತೆಗೆದು ಅದು ಹೆಸರು ಹಾಳು ಮಾಡಿದ್ರು. ಈಗ ಧರ್ಮಸ್ಥಳದ್ದು ಹಾಳು ಮಾಡ್ತಿದ್ದಾರೆ. ಈಗ ಚಾಮುಂಡಿ ಬೆಟ್ಟದ್ದು ಇದರಿಂದ ಯಾವುದೋ ದೊಡ್ಡ ಒಂದು ನೆಟ್ವರ್ಕ್ ಕೆಲಸ ಮಾಡ್ತಿದೆ. ದೇವಸ್ಥಾನನೇ ಬೇರೆ, ಆ ಕೇಸೇ ಬೇರೆ ಅಲ್ವಾ. ದೇವ್ರೇ ದೇವ್ರಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಅದ್ರ ಪ್ರಕಾರ ದೇವ್ರನ್ನ ದೋಷ ಮಾಡೋದು ಏನು ತಪ್ಪಲ್ಲ. ಧರ್ಮದ ಬಗ್ಗೆ ಯಾರು ದೋಷ ಮಾಡಬಾರ್ದು. ಏನಿದೆಯೋ ಅದೇ ಮಾತಾಡ್ಬೇಕು. ಅವ್ರಿಗೆ ಆಗೇ ಆಗುತ್ತೆ ಮೇಡಮ್ ಶಿಕ್ಷೆ. ಯಾರು ಸುಳ್ಳು ಹೇಳ್ತಾರೋ ಅವ್ರ ತಪ್ಪಿಗೆ ಅವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ದೇವ್ರಿಗಂತ ಇದು ತರಬಾರ್ದು. ತಂದವ್ರೆ ಇನ್ನೊಂದು ಆ ಥರ ಮಾಡಬಾರ್ದಾಗಿತ್ತು, ಮಾಡೋರೆ ತಪ್ಪದು. ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಥರ ದೇವ್ರಿಗೆ ಹಂಗೆ ಮಾಡತ್ತವ. ಯಾಕಂದರೆ ಅವತ್ತಿಂದ ಇಲ್ಲ, ಇವತ್ತು ಇಲ್ಲ. ಅಷ್ಟೊಂದು ದೊಡ್ಡ ವಿಷಯನ ತರಬಾರ್ದು. ಈ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದು, ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಆ ಆರೋಪಿಗಳೇ ತಗಲಾಕೊಳ್ಳುವಂತ ಸಮಯ ಬಂದಿದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿಜವಾಗೂ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೆಲವರು ಕುತಂತ್ರಿಗಳು ಮಾಡಿರ್ತಕ್ಕಂಥ ಈ ಕುತಂತ್ರ ಬುದ್ಧಿಯಲ್ಲಿ ನಮ್ಮ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ, ಈ ಒಂದು ತಿಮುರೋಡಿ ಇರ್ಬೋದು, ಮತ್ತೆ ಒಬ್ಬ ಈ ವಿಧಾನಸೌಧಕ್ಕೆ ಬಾಂಬ್ ಇಟ್ಟಿದಂತ ಯಾರು ನಮ್ಮ ಪೊಲೀಸ್ ಅಧಿಕಾರಿ ಇದಾನಲ್ಲ, ಇವತ್ತೇನು ಗಿರೀಶ್ ಮಟ್ಟಣ್ಣನವರು ಒಂದು ಹೇಳಿಕೆ. ಸುಮಾರು 25 ವರ್ಷದಿಂದ ನಾವು ತಿಂಗಳಿಗೊಮ್ಮೆ ಬರ್ತೀವಿ. ನಮ್ಗೆ ಆದಷ್ಟು ಒಳ್ಳೇದಾಗಿದೆ, ಕೆಟ್ಟದ್ದು ಯಾರಿಗೂ ಆಗಲಿಲ್ಲ, ಪ್ರಪಂಚಕ್ಕೆ ಗೊತ್ತಿರೋದು. ಆದ್ರೆ ಈಗೀಗ ಕಿಡಿಕೇಡಿಗಳು ಯಾರೋ ಮಾಡಿದ್ರಿಂದ ಆ ಹೆಗ್ಡೆಯವ್ರ ಮೇಲೆ, ದೇವ್ರಿಗಿಂತ ಹೆಚ್ಚಾಗಿ ಹೆಗ್ಡೆಯವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆನ ಯಾರು ಅಳಿಸ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಅವರು ಮಾಸ್ಕ್ ಹಾಕೊಂಡಿದ ತಕ್ಷಣನೇ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ, ಈಗ ನಾವೊಂದು ತನಿಖೆ ಮಾಡಬೇಕಾದ್ರೆ ಮಾಸ್ಕ್ ತೆಗಿದಿರೇನೆ ಇಡೀ ಜನಕ್ಕೆಲ್ಲ ನಮ್ಮನ್ನೆಲ್ಲ ಮಂಕು ಬುದ್ಧಿ ಎರ್ಚಿದ್ದಾರೆ ಪೊಲೀಸ್ನವರು. ಅಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂದ ತಕ್ಷಣ ಹೋಗ್ಬೇಕಾದ್ರೆ ಇವ್ರಿಗೇನು ಬುದ್ಧಿ ಇಲ್ವಾ? ಇಷ್ಟು ದಿವಸ ಬೇಕಿತ್ತ ಅವ್ರಿಗೆ ಮಾಸ್ಕ್ ತೆಗಿಯಕ್ಕೆ? ಅವತ್ತು ತೆಗಿಬೋದು.